ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಮಂಜರಪಲ್ಕೆ ಸಮೀಪದ ಒಂದು ಚರ್ಚ್ ಒಳಗಿದ್ದೇನೆ. ಸೊ ಇದೊಂದು ಸೌಹಾರ್ದತೆಗೆ ಒಂದು ಸಾಕ್ಷಿಯಾಗಿರುವಂತಹ ಚರ್ಚು. ಬನ್ನಿ ಈ ಚರ್ಚಿನ ಕಥೆಯನ್ನ ಕೇಳೋಣ. ನಮಸ್ತೆ, ನಾನು ಅನಿತಾ ಡಿಸೋಜ ಬೆಳ್ಮನ್. ಇದು ಮಂಜರ್ಪಲ್ಕೆ ಸಂತ ಆಂಟೋನಿ ಅವರ ದೇವಾಲಯ. ಇವತ್ತು ವಿಜೃಂಭಣೆಯಿಂದ ಇನಾಗ್ರೇಷನ್ ನಡೆದಿದೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಇದು ನಂದಳಿಕೆ ಗ್ರಾಮಕ್ಕೆ ಬರ್ತದೆ. ಒಂದು ಮೊಗವೀರ ಮಹಿಳೆಗೆ ಸಂತ ಆಂಟೋನಿಯ ಪವಾಡ ಮೂರ್ತಿ ಸಿಕ್ಕಿದ್ದು. ಅವರೊಂದು ಕ್ರಿಶ್ಚಿಯನ್ಸ್ ಮನೆಗೆ ತಂದು ಕೊಟ್ಟು ಹೋಗಿದ್ರು. ಅದರ ನಂತರ ಅವರು ಮನೆಯಲ್ಲಿ ಅದನ್ನ ಪೂಜೆ ಮಾಡ್ತಾ ಇದ್ರು, ಕೈ ಮುಗಿತಾ ಇದ್ರು ಪೂಜೆ ಅಂತ ಹೇಳಿದ್ರೆ. ಕೆಲವು ಸಮಯದ ನಂತರ ಪವಾಡಗಳು ನಡೀತಾ ಇರುವಾಗ ಜನರಿಗೂ ಅರಿವಾಯಿತು ಇದೊಂದು ಮೂರ್ತಿಯಿಂದ ಪವಾಡಗಳು ನಡೀತಾ ಇದೆ ಅಂತ ಹೇಳಿ. ಅದರಿಂದ ಒಂದು ಸಣ್ಣ ಚರ್ಚ್ ಅನ್ನ ಇಲ್ಲಿ ಕಟ್ಟಿದ್ರು. ಆವಾಗ ಹುಲ್ಲಿನ ಚರ್ಚ್ ಇತ್ತು, ಅದ್ ನಾವೆಲ್ಲ ನೋಡ್ಲಿಲ್ಲ, ನಾವು ಹುಟ್ಟುವ ಮೊದಲಿನ ಕತೆ. ಮತ್ತೆ ನಾವು ಬರುವಾಗ ಇಲ್ಲಿ ಒಂದು ಹಂಚಿನ ಸಣ್ಣ ಚರ್ಚ್ ಇತ್ತು. ಜೂನ್ 13ನೇ ತಾರೀಕಿಗೆ ಹಬ್ಬ ನಡೀತಾ ಇರ್ತದೆ. ಸಂತ ಆಂಟೋನಿಯ ಹಬ್ಬವನ್ನ ನಾವು ವಿಜೃಂಭಣೆಯನ್ನು ಆಚರಿಸ್ತಾ ಇರ್ತೀವಿ. ಇದೊಂದು ಸೌಹಾರ್ದತೆಗೆ ಹೆಸರುವಾಸಿಯಾದ ಜಾಗ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ಎಲ್ಲ ಧರ್ಮದವರು ಬಂದು ಇಲ್ಲಿ ಸಂತ ಆಂಟೋನಿಗೆ ಹರಕೆ ಹೇಳಿ ಕೈ ಮುಗಿದು ಹೋಗ್ತಾರೆ. ಮತ್ತೊಂದು ಸಂತ ಆಂಟೋನಿಯ ವಿಶೇಷತೆ ಏನಂದ್ರೆ, ಏನು ಒಂದು ವಸ್ತು, ಸಣ್ಣ ಒಂದು ವಸ್ತು, ಚಿನ್ನ ಆಗ್ಲಿ ಅಥವಾ ದುಡ್ಡಾಗ್ಲಿ, ಏನು ಹೊರಗೆ ಬಿತ್ತಂತ ಹೇಳಿದ್ರೆ ಅವರನ್ನ ನೆನೆದ್ರೆ ಸಾಕು, ಅದು ಎಲ್ಲಿದ್ರೂ ಸಿಗ್ತದೆ. ಇವತ್ತು ಇಷ್ಟು ದೊಡ್ಡ ದೇವಾಲಯ ನಿರ್ಮಾಣ ಆಗಿದ್ರೆ ಅದಕ್ಕೆ ನಮ್ಮಲ್ಲಿರುವ ಸೌಹಾರ್ದತೆ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪಕಲ ಸಂತ ಆಂಟೋನಿ ಚರ್ಚ್ ಇಷ್ಟೊಂದು ಅತ್ಯುತ್ತಮ ರೀತಿಯಲ್ಲಿ ಇಂದು ಜೀರ್ಣೋದ್ಧಾರಗೊಂಡು ಉದ್ಘಾಟನೆಗೊಳ್ತಿರೋದು ನಮ್ಗೆಲ್ಲರಿಗೂ ಸಂತಸದ ವಿಷಯ. ಯಾಕಂದ್ರೆ ನಾವು ಬಾಲ್ಯದಿಂದಲೂ ಕೂಡ ಇದೇ ಪರಿಸರದಲ್ಲಿ ಓಡಾಡ್ತಿದ್ದವರು. ಬಹಳಷ್ಟು ಅನೇಕ ಮಂದಿ ಇಲ್ಲಿ ಕ್ರೈಸ್ತ ಧರ್ಮದವರು ಮಾತ್ರವಲ್ಲದೆ ಹಿಂದೂ ಧರ್ಮದವರು ಕೂಡ ಬಹಳಷ್ಟು ಜನರು ಸೇರಿಕೊಂಡು ಈ ಒಂದು ಚರ್ಚಿಗೆ ಆಗಮಿಸಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದನ್ನು ನಾವು ಕಂಡಿದ್ದೇವೆ. ವಿಶೇಷವಾಗಿ ಇಷ್ಟೊಂದು ಕೋಟ್ಯಾಂತರ ಮೊತ್ತದಲ್ಲಿ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಂದಳಿಕೆ ಕೆದಿಂಜೆ ಪರಿಸರದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚ್ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ಇಲ್ಲಿಯ ಆಂಟೋನಿ ಅವರ ಕಾರಣಿಕವನ್ನು ನಾವು ಕಾಣಬಹುದು. ಬಹಳಷ್ಟು ಸೌಹಾರ್ದತೆಗೆ ಇದೊಂದು ಕೇಂದ್ರ ಬಿಂದು ಆಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತಸವಾಗ್ತಿದೆ. ಇವತ್ತಿನ ಭೋಜನ ಕೂಟಕ್ಕೂ ಕೂಡ ಸುಮಾರು 4-4.5 ಸಾವಿರ ಜನರಲ್ಲಿ ಒಂದು 50% ಜನರು, ಹೆಚ್ಚಿನ ಜನರು ಹಿಂದೂಗಳು ಮತ್ತು ಕ್ರೈಸ್ತರು ಸೇರಿಕೊಂಡು ಒಂದು ಸೌಹಾರ್ದತಾ ಭೋಜನ ಕೂಟವನ್ನು ನಡೆಸ್ತಿರೋದು ಕೂಡ ಬಹಳಷ್ಟು ಸಂತಸವಾಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಸೌಹಾರ್ದತಾ ಕಾರ್ಯಕ್ರಮಗಳು ಈ ಧಾರ್ಮಿಕ ಕೇಂದ್ರದಲ್ಲಿ ನಡೆಯಲಿ, ಎಲ್ಲರಿಗೂ ಈ ಊರು ಮಾದರಿ ಊರಾಗಿ ಬೆಳೆಯಲಿ ಅಂತ ನಮ್ಮೆಲ್ಲರ ಆಶಯ. ನಾನು ಸುಪ್ರೀತ್ ಶೆಟ್ಟಿ ಕೆದಿಂಜೆ ಅಂತ, ಈ ಗ್ರಾಮದವರೇ, ಕೆದಿಂಜೆ ಗ್ರಾಮದವರು. ಹಾಗೆ ಇಲ್ಲಿ ಸಾಧಾರಣ ಒಂದು 50 ವರ್ಷದಿಂದ ಈ ಚರ್ಚಿನ ಬಗ್ಗೆ ನಂಗೆ ಗೊತ್ತು. ಇದು ಒಂದು ಸೌಹಾರ್ದಕ್ಕೆ ಸಹಕಾರಿಯಾದಂಥ ಸೌಕರ್ಯ. ಯಾಕೆ ಹೇಳ್ತೇನೆ ಅಂದರೆ, ಇಲ್ಲೊಂದು 60% ಹಿಂದೂ ಕ್ರಿಶ್ಚಿಯನ್ ಅವರು ಬಂದರೆ 40% ಅಷ್ಟು ನಾವು ಹಿಂದೂಗಳು ಈ ಕ್ಷೇತ್ರಕ್ಕೆ ಬರ್ತಾರೆ. ನಾನು ನೋಡಿದ್ದೇನೆ. ಮಂಗಳವಾರ ಸಾಧಾರಣ 5 ಕಾಲಕ್ಕೆ ಪೂಜೆ ಮುಗಿದ್ರೆ ಇವರದ್ದು ಚರ್ಚಿದ್ದು. ಆನಂತರ 6-6:30 ತನಕ ಜಾಸ್ತಿ ಬರುವವರು ಹಿಂದೂಗಳೇ ಬರುವವರು. ಹಾಗಾಗಿ ಈ ಕ್ಷೇತ್ರದ ಬಗ್ಗೆ ನಾವು ತುಂಬ ಹಿಂದೂಗಳಿಗೆ ಕೂಡ ಒಳ್ಳೆಯ ಒಂದು ಅಭಿಮಾನ ಉಂಟು. ಅಂತಹ ಒಂದು ಕ್ಷೇತ್ರದಲ್ಲಿ ನಾವು ಕೆದಿಂಜೆ ಗ್ರಾಮ, ಈ ನಂದಲ್ಗೆ ಪಂಚಾಯತ್ನಲ್ಲಿ ಬರುವಂಥ ಈ ಕೆದಿಂಜೆ ಗ್ರಾಮದಲ್ಲಿ ಇಂತಹ ಒಂದು ಚರ್ಚ್ ಇಷ್ಟು ಒಳ್ಳೆಯ ಒಂದು ಮಾಡರ್ನ್ ಹೊಸ ಸ್ಟೈಲ್ನಲ್ಲಿ ಮಾಡಿದ ಚರ್ಚ್ ಒಂದು ನಮಗೆ ಕೆದಿಂಜೆ ಗ್ರಾಮಕ್ಕೆ ನಾನು ತುಂಬ ಹೆಮ್ಮೆ ಅಂತ. ಎಲ್ರಿಗೂ ನಮಸ್ಕಾರ. ಇಂದಿನ ಚರ್ಚೆಯ ಪುನರ್ನಿರ್ಮಾಣವಾದ ಒಂದು ಪವಿತ್ರವಾದ ದಿವಸ. ಭಾಳ ಸಂತೋಷ ಆಗ್ತದೆ. ಈ ಭಾಗದಲ್ಲಿ ಎಲ್ಲ ಭಕ್ತಾದಿಗಳು ಸೇರಿ ಒಂದು ಉತ್ತಮವಾದ, ಭಾಳ ವಾಸ್ತುಶಿಲ್ಪ ಪ್ರಕಾರವಾಗಿ ಭಾಳ ಚಂದವಾಗಿ ಸುಂದರವಾಗಿ ನಿರ್ಮಿಸಿದ್ದಾರೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ, ನಮ್ಮ ದಕ್ಷಿಣ ಉಡುಪಿಯಲ್ಲಿ ಎಲ್ಲ ಧರ್ಮದ ದೇವಸ್ಥಾನ ಇರ್ಬೋದು ಅಥವಾ ಚರ್ಚ್ ಇರ್ಬೋದು ಅಥವಾ ಮಸೀದಿ ಇರ್ಬೋದು, ಇಂಥ ಹಲವು ಕಾರ್ಯಗಳು ಎಲ್ಲರೂ ಒಟ್ಟುಗೂಡಿ ಭಾಳ ಚೆನ್ನಾಗಿ ನಿರ್ಮಿಸ್ತಿರೋದನ್ನು ನಾನು ಹತ್ತಿರದಿಂದ ನೋಡಿದ್ದೇನೆ. ನಮ್ಮ ಈ ಕಾರ್ಕಳದ ಈ ಬೆಳಮಣ್ ಭಾಗದಲ್ಲಿ ಇವತ್ತು ಸುಂದರವಾದ ಚರ್ಚ್ ನಿರ್ಮಾಣವಾಗಿದೆ. ಭಾಳ ಸಂತೋಷವಾಯಿತು ಅದನ್ನು ನೋಡಿ. ಅದರಲ್ಲೂ ಎಲ್ಲ ಬಂಧುಗಳು ಸೇರಿದ್ದು, ಬಂದು ನೋಡಿ ಎಲ್ಲ ಊಟೋಪಚಾರವನ್ನು ಸ್ವೀಕರಿಸಿ ಹೊರಡ್ತಿದೆ. ಮುಂದಿನ ದಿನದಲ್ಲಿ ಎಲ್ಲರೂ ಇಲ್ಲಿಗೆ ಬಂದು ಅವರ ಕಷ್ಟ ಕಾರ್ಪಣ್ಯವನ್ನು ನೀಗಿಸುವಂಥ ಕೆಲಸ ಇಲ್ಲಿಂದ ಆಗಲಿ ಅಂತ ನಾನು ಪರಮಾತ್ಮನಲ್ಲಿ ಪ್ರಾರ್ಥಿಸ್ತೇನೆ.